ನಮಸ್ಕಾರ ಎಲ್ಲರಿಗೂ. ಬೆಳಗಿನ ತಿಂಡಿಗೆ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಮೆಂತೆ ದೋಸೆಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಮೇಲೆ ಕಾಣಿಸಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದು ದೊಡ್ಡವರಲ್ಲದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಮೆಂತೆಯನ್ನ ಒಂದು 7 ಗಂಟೆ ನೆನೆ ಹಾಕಬೇಕು. ಮೆಂತೆ ಚೆನ್ನಾಗಿ ನೆನಿಬೇಕು. ಹಾಗೆ ಒಂದು 3 ಕಪ್ ಅಕ್ಕಿ 4 ರಿಂದ 5 ಗಂಟೆ ನೆನೆದ್ರೆ ಸಾಕು. ಹಾಗೆ 1 ಕಪ್ ಅವಲಕ್ಕಿನ ನೆನೆಸಿಡಬೇಕು. ಅದಾದ್ಮೇಲೆ ನಮಗೆ ಬೇಕಾಗಿರೋದು 1 ಕಪ್ ತೆಂಗಿನಕಾಯಿ ತುರಿ. ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಟಿರುವಂತಹ ಮೆಂತೆಯನ್ನ ಹಾಕಿ ಅಕ್ಕಿಯಲ್ಲಿ ಸ್ವಲ್ಪ ಅಕ್ಕಿನ ಹಾಕಿ ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಳಿ. ಫಸ್ಟ್ ಇದಿಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನೋಡಿ, ಇವಾಗ ನುಣ್ಣಗೆ ರುಬ್ಬಿದೆ. ಇದಾದ್ಮೇಲೆ ನೀವು ಉಳಿದಿರುವಂತಹ ಅಕ್ಕಿನ ಹಾಗೆ 1 ಕಪ್ ತೆಂಗಿನಕಾಯಿ ತುರಿ ಮತ್ತೆ 1 ಕಪ್ ಅವಲಕ್ಕಿ, ನೆನೆಸಿರುವಂತಹ ಅವಲಕ್ಕಿನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ತರಿತರಿಯಾಗಿರಬಾರ್ದು, ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. ಜಾಸ್ತಿ ನೀರು ಹಾಕಬೇಡಿ ಇದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ರಾತ್ರಿ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ ಫರ್ಮೆಂಟ್ ಆಗೋಕೆ ಬಿಡೋಣ. ನಾನಿಲ್ಲಿ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅಂತ. ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾದ್ಮೇಲೆ ನಾನಿಲ್ಲಿ 2 ಟೈಪ್ಸ್ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸಿಹಿ ಹಾಕಿರೋದು, ಇನ್ನೊಂದು ಹಾಕದೇ ಇರುವಂಥದ್ದು. ಮೊದಲಿಗೆ ಸಿಹಿಯಾಗಿ ಹಾಕಿರೋ ದೋಸೆ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿರೋ ಕಾವಲಿಗೆ ದೋಸೆ ಹಿಟ್ಟನ್ನು ಹಾಕಿ. ಮಕ್ಕಳಿಗಾದ್ರೆ ಚಿಕ್ಕ ದೋಸೆ ಮಾಡ್ಕೊಳ್ಳಿ, ದೊಡ್ಡವರಿಗಾದ್ರೆ ನಾರ್ಮಲ್ ಸೈಜ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ದೋಸೆ ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. 2 ಕಡೆ ಚೆನ್ನಾಗಿ ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಮೃದುವಾಗಿ ಸ್ಪಾಂಜ್ ತರ ಇರುತ್ತೆ. ಇದು ಟೇಸ್ಟ್ ಅಲ್ಲದೆ ನಾವು ಮೆಂತೆ ಹಾಕಿರೋದ್ರಿಂದ ತುಂಬಾ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ಮಕ್ಕಳು ಇದ್ರ ಮೇಲ್ಗಡೆ ಬಿಸಿ ದೋಸೆಗೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿರೋದು ಇಷ್ಟ ಆಗದೆ ಇದ್ರೆ ಈ ತರ ಬೆಲ್ಲ ಹಾಕದೇ ಇರುವಂತ ಸಪ್ಪೆ ದೋಸೆ ಕೂಡ ಮಾಡ್ಕೊಳ್ಬಹುದು. ಇದಕ್ಕೆ ನೀವು ಎಕ್ಸ್ಟ್ರಾ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೇನು ಹಾಕೋದು ಬೇಡ. ಈ ತರ ದೋಸೆ ಬಿಟ್ಟಿದ್ರೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ತರ ದಪ್ಪ ಅಲ್ಲದೆ ತೆಳುವಾಗಿ ಕೂಡ ಈ ದೋಸೆನ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗಾದ್ರೆ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.